ಈವ್ನಿಂಗ್ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬಂದ ತಕ್ಷಣ ನನ್ನ ಮಗಳು ಪಾಪ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಪಾಪ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಅವಳಿಗೋಸ್ಕರ ಎಗ್ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು 5 ಎಗ್ ತಗೊಂಡು ಬೇಯಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಕಿಚನ್ನು ಸ್ವಲ್ಪ ನೀಟಾಗಿರಬೇಕು, ಯಾಕಂದರೆ ನಮ್ಮ ಮೇಡಮ್ ಫುಲ್ಲು ನೀಟಾಗಿ ಇಟ್ಕೊಂಡಿರ್ತಾರೆ. ಏನಾದರೂ ಸ್ವಲ್ಪ ಗಲೀಜಾಯಿತು ಅಂದರೆ ನನ್ನ ಕತೆ ಮುಗೀತು. ಈಗ ಎಗ್ ಬೇಯ್ತಾ ಇದೆ. ಈಗ ನನ್ನ ಹತ್ರ 5 ಎಗ್ಸ್ ಇದೆಯಮ್ಮ. ನಾನು 1 ಎಗ್ನ ಹೊಡಿತೀನಿ, 1 ಎಗ್ನ ಆಮ್ಲೆಟ್ ಹಾಕ್ತೀನಿ, 1 ಎಗ್ನ ತಿಂತೀನಿ. ಈಗ ನನ್ನ ಹತ್ರ ಎಷ್ಟು ಎಗ್ಸ್ ಇದೆ? ಹಾಂ, ಹೆಂಗೆ? ಏನು ಮಾಡಿದ್ರು ಕಟ್ ಮಾಡು, ನೀನು ಬಾಯ್ಲ್ಡ್ ಮಾಡು, ಆಮ್ಲೆಟ್ ಹಾಕೋ, ಏನು ಮಾಡಿದ್ರೆ ಏನು ಓದಿದ್ಯಾ ಕಾವು ನೀನು? ಮಕ್ಕಳಿಗೆ ಹೇಳ್ಕೊಡೋಷ್ಟಕ್ಕೆ ಹೋಗಿದ್ದೀನಿ. ಹೌದಾ, ಓಕೆ. ನೋಡಿ ನಮ್ಮ ಮೇಡಮ್ ಹೇಳ್ತಾವ್ರೆ ಅದು 2 ಎಗ್ಸ್ ಇರುತ್ತಂತೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಕಬಾಬ್ ಬೇಕಾಗಿರೋ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕಬಾಬ್ ಪೌಡರು, ಕಾರ್ನ್ಫ್ಲವರು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ರಿ, ಮಿಕ್ಸ್ ಮಾಡಿದ್ರೆ ಈ ರೀತಿ ಬಂತು. ಮತ್ತು ಎಗ್ಸನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಹಿಟ್ಟಲ್ಲಿ ಒಂದೊಂದನ್ನೇ ಕ್ಲೀನಾಗಿ ಅದಕ್ಕೆ ಮೆತ್ಕೊಳ್ಳೋ ಥರ ಇದು ಮಾಡಿ ಮಾಡಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ನೋಡಿರಿ, ಎಣ್ಣೆಗೆ ಬಿಡ್ತಾಯಿದ್ದೀನಿ. ಎಣ್ಣೆಗೆ ಬಿಟ್ಟು ಆಗಿದೆ. ಅದು ಸ್ವಲ್ಪ ಮಾಡ್ತಾ ಇರುವಾಗ ಸುಮ್ಮನೆ ತೋರಿಸಿದೆ ಯಾವ ರೀತಿ ಬಂದಿದೆ ಅಂತ. ನೋಡಿರಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಇದು ಫೈನಲಿ ರೆಡಿ ಆಯಿತು. ಎಗ್ ಕಬಾಬ್ ರೆಡಿ ಆಗಿದೆ. ಮತ್ತು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಮಿಕ್ಸ್ ಮಾಡಿದ್ದಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿಬಿಟ್ಟು ಅದನ್ನು ಎಣ್ಣೆಗೆ ಹಾಕಿದೆ. ಅದು ಕೂಡ ಸೂಪರಾಗಿ ಬಂದಿದೆ. ಈಗ ನನ್ನ ತಗೊಂಬಗನೆ ತಿನ್ನು. ಹೆಂಗಿದೆ ಮಗನೇ? ತಗೊಂಬಗನೆ. ಬಿಸಿ ಇದೆಯಾ? ತಿನ್ನು ಮಗನೇ. ಹೆಂಗಿದೆ? ತಗೋ ಕಾವು, ತಿಂದು ರಿವ್ಯೂ ಕೊಡಮ್ಮ ಹೆಂಗಿದೆ ಅಂತ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ಕೊಡೋದು ಮಾತ್ರ ಮರಿಬೇಡ್ರಿ.